ಎಲ್ಲರಿಗೂ ನಮಸ್ಕಾರ. ತರಗತಿ 5 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 8 ಸಮಮಿತಿಯ ಆಕೃತಿಗಳು. ಈ PBLಗಳನ್ನ ನೋಡೋಣ. ಚಟುವಟಿಕೆ 2 ವರ್ಣಮಾಲೆಯ ಕೊರೆಯಚ್ಚು. ಆಲ್ಫಾಬೆಟ್ ಸ್ಟೆನ್ಸಿಲ್. ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ: ಪೆನ್ಸಿಲ್, ಕತ್ತರಿ, ಅಳತೆ ಪಟ್ಟಿ, ಬಣ್ಣಗಳು, ಕಾಗದದ ಹಾಳೆ, ಹಲ್ಲುಜ್ಜುವ ಹಳೆ ಬ್ರಷ್. ಚಟುವಟಿಕೆಯ ಸೂಚನೆಗಳು ಹೀಗಿವೆ: ಒಂದು ಕಾಗದದ ಹಾಳೆಯನ್ನು 2 ಸಮಾರ್ಧಗಳಾಗಿ ಮಡಚಿ ಹಾಳೆಯ ಸಮಮಿತಿಯ ರೇಖೆಯನ್ನು ಗುರುತಿಸಿ. ಮೊದಲಿಗೆ ಒಂದು ಕಾಗದವನ್ನು ತಗೊಂಡು ಅದನ್ನ 2 ಸಮಾರ್ಧಗಳಾಗಿ ಮಡಚಬೇಕು. ಹಾಳೆಯ ಸಮಮಿತಿಯ ರೇಖೆಯನ್ನು ಒಂದು ಪೆನ್ಸಿಲ್ನಿಂದ ಗುರುತಿಸ್ಲಿಕ್ಕೆ ಹೇಳಿ. ನಿಮ್ಮ ಹೆಸರಿನಲ್ಲಿ ಅಂದ್ರೆ ಇಂಗ್ಲಿಷ್ನಲ್ಲಿ ಎಷ್ಟು ಅಕ್ಷರಗಳಿವೆ? ಇಲ್ಲಿ ಉದಾಹರಣೆ ನೀಡಿದರೆ ಆನಂದ್ ಅಂತ ತಗೊಂಡ್ರೆ 5 ಅಕ್ಷರಗಳು ಇಲ್ಲಿ ಇರುತ್ತೆ. ಅದೇ ರೀತಿ ಮಕ್ಕಳು ಅವರವ್ರ ಹೆಸರಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ನಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಇಲ್ಲಿ ಬರಿಬೇಕು. ನಿಮ್ಮ ಹೆಸರಿನ ಅಂದ್ರೆ ಇಂಗ್ಲಿಷ್ನಲ್ಲಿ ಮೊದಲ ಅಕ್ಷರಗಳ ಅರ್ಧ ಭಾಗವನ್ನು ಚಿತ್ರದಲ್ಲಿ ತೋರಿಸಿದಂತೆ ಸಮಮಿತಿಯ ರೇಖೆಯುದ್ದಕ್ಕೂ ಬಿಡಿಸಿ. ಅಕ್ಷರಗಳ ಉಳಿದ ಅರ್ಧ ಭಾಗವು ಹಾಳೆಯಲ್ಲಿ ರಚಿಸಿದ ಆಕೃತಿಯಂತೆ ಇರುತ್ತದೆಯೇ? ಉದಾಹರಣೆಗೆ ಇಲ್ಲಿ ಎ ಅಂತ ತಗೊಂಡ್ರೆ ಎನ ಅರ್ಧ ಭಾಗವನ್ನು ಉದ್ದವಾಗಿ ಕತ್ತರಿಸಿ ಅರ್ಧ ಭಾಗ ಮಾತ್ರ ಬರೆದಿದ್ದಾರೆ. ಅವರವರ ಹೆಸರಿನಲ್ಲಿ ಬರುವ ಅಕ್ಷರಗಳ ಅರ್ಧ ಭಾಗವನ್ನು ಬರೆದು ಅಕ್ಷರಗಳ ಉಳಿದ ಅರ್ಧ ಭಾಗವು ಹಾಳೆಯಲ್ಲಿ ರಚಿಸಿದ ಆಕೃತಿಯಂತೆ ಇರುತ್ತದೆಯೇ ಅಂತ ನೋಡ್ಬೇಕು. ಇಲ್ಲಿ ಕೆಲವೊಂದು ಅಕ್ಷರಗಳು ಅದೇ ರೀತಿ ಬರುತ್ತೆ, ಕೆಲವು ಅಕ್ಷರಗಳು ಬರೋದಿಲ್ಲ. ನಿಮ್ಮ ಸಹಪಾಠಿಗಳು ಅಥವಾ ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ಕೆಳಗಿನವುಗಳಿಗೆ ಉತ್ತರಿಸಿ. ನಿಮ್ಮ ಹೆಸರಿನ ಯಾವ ಅಕ್ಷರಗಳನ್ನು ಸಮಮಿತಿಯ ರೇಖೆಯ ಉದ್ದಕ್ಕೂ ಬಿಡಿಸಬಹುದು, ಏಕೆ? ಈ ರೀತಿ ಮಕ್ಕಳು ಅವರವ್ರ ಹೆಸರಿನಲ್ಲಿ ಯಾವ್ಯಾವ ಅಕ್ಷರಗಳು ಸಮಮಿತಿಯ ರೇಖೆಯ ಉದ್ದಕ್ಕೂ ಬಿಡಿಸಬಹುದು ಅಂತ ನೋಡಿ ಚರ್ಚಿಸಿ ಅವರಿಗೆ ಮಾಡಲಿಕ್ಕೆ ಹೇಳಿ. ಅದೇ ರೀತಿ ಯಾವ ಯಾವ ಅಕ್ಷರಗಳನ್ನು ಸಮಮಿತಿಯ ರೇಖೆಯ ಉದ್ದಕ್ಕೂ ಬಿಡಿಸಲು ಸಾಧ್ಯ ಇಲ್ಲ ಮತ್ತು ಯಾಕೆ ಎಂಬುದನ್ನು ಸಹ ಚರ್ಚಿಸಲಿಕ್ಕೆ ಹೇಳಿ. ಈ ರೀತಿ ಮಕ್ಕಳು ಸಹಪಾಠಿಯೊಂದಿಗೆ ಅಥವಾ ಪೋಷಕರೊಂದಿಗೆ, ಶಿಕ್ಷಕರೊಂದಿಗೆ ಚರ್ಚೆ ಮಾಡೋದ್ರಿಂದ ಅವರ ಕೊಲಾಬರೇಟಿವ್ ಥಿಂಕಿಂಗ್ ಹಾಗೂ ಕ್ರಿಯೇಟಿವ್ ಥಿಂಕಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಕೆಳಗೆ ಒಂದು ಕೋಷ್ಟಕವನ್ನು ನೀಡಿದ್ದಾರೆ. ಆ ಕೋಷ್ಟಕದಲ್ಲಿ ಅಕ್ಷರ, ಸಮಮಿತಿಯ ರೇಖೆಗಳ ಸಂಖ್ಯೆ, ರೇಖೆಯು ಅಡ್ಡವಾಗಿಯೋ ಅಥವಾ ಲಂಬವಾಗಿದೆಯೋ ಅಂತ ನೋಡ್ಬೇಕು. ಉದಾಹರಣೆಗೆ ಎ ಅಕ್ಷರಕ್ಕೆ ಸಮಮಿತಿಯ ರೇಖೆಯು ಉದ್ದವಾಗಿರುತ್ತೆ, ಹಾಗೆ ಇಲ್ಲಿ ಲಂಬ ಸಮಮಿತಿಯ ರೇಖೆಯಾಗಿರುತ್ತೆ. ಬಿ ಅಕ್ಷರವನ್ನು ತಗೊಂಡ್ರೆ ಸಮಮಿತಿಯ ರೇಖೆಗಳ ಸಂಖ್ಯೆಯು 1, ಅಡ್ಡ ಅಥವಾ ಲಂಬ ಎಂಬುದು ಅಡ್ಡ ರೇಖೆ. ಇದೇ ರೀತಿ ಕೊಟ್ಟಿರುವ ಪ್ರತಿಯೊಂದು ಇಂಗ್ಲಿಷ್ ಅಕ್ಷರಕ್ಕೂ ಮಕ್ಕಳು ಮಾಡ್ಕೊಂತ ಹೋಗ್ಬೇಕು. ಸಮಮಿತಿಯ ರೇಖೆಗಳನ್ನು ಹೊಂದಿರದ ಅಕ್ಷರಗಳು ಯಾವುವು? ಇಲ್ಲಿರುವ ಅಕ್ಷರಗಳಲ್ಲಿ ಕೆಲವು ಅಕ್ಷರಗಳು ಸಮಮಿತಿಯ ರೇಖೆಯನ್ನು ಹೊಂದಿರೋದಿಲ್ಲ. ಉದಾಹರಣೆಗೆ ಎಫ್ ಅಕ್ಷರ. ಎಫ್ ಅಕ್ಷರವನ್ನು ಯಾವುದೇ ರೀತಿ ಮಡಚಿದರೂ ಅದು ಸಮಮಿತಿಯ ರೇಖೆಯನ್ನು ಹೊಂದಿರೋದಿಲ್ಲ. ಇಲ್ಲಿ 3 ಚಿತ್ರವನ್ನು ನೀಡಲಾಗಿದೆ. ಚಿತ್ರ 1ರಲ್ಲಿ ತೋರಿಸಿದಂತೆ ಮಕ್ಕಳಿಗೆ ಒಂದು ಹಾಳೆಯನ್ನು ತಗೊಂಡು ಅದರಲ್ಲಿ ಅವರ ಹೆಸರಿನ ಅಕ್ಷರದ ಬಾಹ್ಯ ರೇಖೆಯನ್ನು ಚಿತ್ರಿಸಲಿಕ್ಕೆ ಹೇಳಿ. ಚಿತ್ರ 2ರಲ್ಲಿ ತೋರಿಸಿದಂತೆ ಅಕ್ಷರಗಳ ಒಳಭಾಗವನ್ನು ಕತ್ತರಿಸಿ. ನಿಮ್ಮ ಹೆಸರಿನ ಅಕ್ಷರಗಳ ಕೊರೆಯಚ್ಚು ಸಿದ್ಧವಾಗಿದೆ. ಈ ರೀತಿ ಮೊದಲಿಗೆ ಹಾಳೆಯಲ್ಲಿ ಮಕ್ಕಳೇ ಸಿದ್ಧಪಡಿಸ್ಕೋಬಹುದು. ಇದಾದ ನಂತರ ಕೊರೆಯಚ್ಚುಗಳನ್ನು ಒಂದು ಕಾಗದದ ಹಾಳೆಯ ಮೇಲೆ ಇರಿಸಿ ಹಳೆಯ ಹಲ್ಲುಜ್ಜುವ ಬ್ರಷ್ ಬಳಸಿ ಕಾಗದದ ಹಾಳೆಯ ಮೇಲೆ ಬಣ್ಣವನ್ನು ಹಚ್ಚಲಿಕ್ಕೆ ಹೇಳಿ. ಸಾಮಾನ್ಯವಾಗಿ ಪೇಂಟ್ ಬ್ರಷ್ ಅನ್ನೋದು ಸಿಕ್ಕಿದ್ರೆ ಪೇಂಟ್ ಬ್ರಷ್ ತಗೋಬಹುದು. ಅದು ಸಿಕ್ಕಿಲ್ಲ ಅಂದ್ರೆ ಹಳೆಯ ಹಲ್ಲುಜ್ಜುವ ಬ್ರಷ್ ಅನ್ನು ಬಳಸಿ ಆ ಕಾಗದದ ಹಾಳೆಯ ಮೇಲೆ ಬಣ್ಣಗಳನ್ನು ಹಚ್ತಾ ಹೋಗ್ಬೇಕು. ಹಾಳೆಯ ಮೇಲೆ ಕೊರೆಯಚ್ಚುಗಳಲ್ಲಿ ಅಕ್ಷರಗಳನ್ನು ಚಿತ್ರ 3ರಲ್ಲಿ ತೋರಿಸಿದಂತೆ ಬಣ್ಣ ತುಂಬಬೇಕು. ಒಂದು ಕಪ್ಪು ಬಣ್ಣವನ್ನು ತಗೊಂಡು ಈ ರೀತಿ ಚಿತ್ರ 3ರಲ್ಲಿ ತೋರಿಸಿದಂತೆ ಬಣ್ಣವನ್ನು ತುಂಬಲಿಕ್ಕೆ ಹೇಳಿ. ಕಾಗದದ ಹಾಳೆಯಿಂದ ಕೊರೆಯಚ್ಚುಗಳನ್ನು ತೆಗೆಯಿರಿ. ಅದಾದ ಮೇಲೆ ಕೊರೆಯಚ್ಚುಗಳನ್ನು ತೆಗೆದ ಬಳಿಕ ಕಾಗದದ ಹಾಳೆಯ ಮೇಲೆ ನೀವು ಏನನ್ನು ಗಮನಿಸುವಿರಿ? ಹಾಳೆಯಲ್ಲಿ ಉಂಟಾದ ಆಕೃತಿಯು ಸಮಮಿತಿಯ ರೇಖೆಗಳನ್ನು ಹೊಂದಿದೆಯೇ ಅಂತ ನೋಡ್ಲಿಕ್ಕೆ ಹೇಳಿ. ಹೌದು, ಇಲ್ಲಿ ಕೆಲವು ಅಕ್ಷರಗಳಿಗೆ ಸಮಮಿತಿಯ ರೇಖೆಯು ಹೊಂದಿರಬಹುದು, ಕೆಲವು ಅಕ್ಷರಗಳಿಗೆ ಹೊಂದಿಲ್ಲದೆ ಇರಬಹುದು. ಅದು ಅವರವರ ಹೆಸರುಗಳ ಮೇಲೆ ಹೋಗುತ್ತೆ. ಈ ರೀತಿ ಚಟುವಟಿಕೆ ಮಾಡೋದ್ರಿಂದ ಮಕ್ಕಳಿಗೆ ಸಮಮಿತಿಯ ಬಗ್ಗೆ ಮತ್ತು ಅದರ ಸಮಮಿತಿಯ ಬಗ್ಗೆ ಹಾಗೂ ಸಮಮಿತಿಯ ರೇಖೆಗಳ ಬಗ್ಗೆ ಸುಲಭವಾಗಿ ಅರ್ಥೈಸ್ಕೊಂತ ಹೋಗ್ಬೋದು. ಧನ್ಯವಾದಗಳು.